ಕ್ರಿಕೆಟ್ನ ಅತ್ಯಂತ ಹಾರ್ಟ್ ಬ್ರೇಕಿಂಗ್ ಕ್ಷಣ ಯಾವುದು ಗೊತ್ತಾ? ಹಲವಾರು ಹೇಳುತ್ತಾರೆ ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ 2023 ಫೈನಲ್. ಆದರೆ ನನ್ನ ದೃಷ್ಟಿಯಲ್ಲಿ ಕ್ರಿಕೆಟ್ನ ದೊಡ್ಡ ಹಾರ್ಟ್ ಬ್ರೇಕ್ ಒಂದೇ ಹೆಸರು, ಡೇವಿಡ್ ಮಿಲ್ಲರ್. ಈ ಮನುಷ್ಯ ಪ್ರತಿ ದೊಡ್ಡ ವೇದಿಕೆಯಲ್ಲಿ ನಿಂತಿದ್ದಾನೆ. ಪ್ರೆಷರ್ ಇರಲಿ, ನಾಕೌಟ್ ಇರಲಿ, ಅಸಾಧ್ಯ ಪರಿಸ್ಥಿತಿ ಇರಲಿ, ಮಿಲ್ಲರ್ ಎಂದಿಗೂ ಹಿಂದೆ ಸರಿದಿಲ್ಲ. 2015ರ ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ 2015 ಸೆಮಿಫೈನಲ್ ನಲ್ಲಿ ಕನಸು ಮುರಿದು ಬಿತ್ತು. 2019ರ ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ 2019 ನಲ್ಲಿ ತಂಡವೇ ಕುಸಿತ ಕಂಡಿತ್ತು. 2023ರಲ್ಲಿ ಮತ್ತೆ ಸೆಮಿಫೈನಲ್ ನಲ್ಲಿ ಶತಕ ಹೊಡೆದು ಹೋರಾಡಿದರು. ಆದರೂ ಟ್ರೋಫಿ ದೂರವೇ ಉಳಿಯಿತು. 2024ರ ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ 2024 ಫೈನಲ್ ನಲ್ಲಿ ಕೊನೆಯ ಓವರ್ ತನಕ ಹೋರಾಡಿದರು. ಒಂದು ಕ್ಯಾಚ್, ಒಂದು ಕ್ಷಣ, ಒಂದು ಅದೃಷ್ಟ, ಮತ್ತೆ ಟ್ರೋಫಿ ಕೈ ತಪ್ಪಿತು. ಪ್ರತಿ ಬಾರಿ ಹೃದಯದಿಂದ ಆಟ ಆಡಿದ ಆಟಗಾರ, ಪ್ರತಿ ಬಾರಿ ದೇಶಕ್ಕಾಗಿ ಕೊನೆಯವರೆಗೂ ಹೋರಾಡಿದ ಯೋಧ. ಆದರೆ ಟ್ರೋಫಿ ಮಾತ್ರ ಇನ್ನೂ ಕಾಯಿಸುತ್ತಿದೆ. ಕೆಲವೊಮ್ಮೆ ಅನ್ನಿಸುತ್ತದೆ ಪ್ರಯತ್ನ ಮಾಡುವವರಿಗೆ ಸೋಲಿಲ್ಲ ಅನ್ನೋ ಮಾತು ಸತ್ಯವೇ. ಏಕೆಂದರೆ ಡೇವಿಡ್ ಮಿಲ್ಲರ್ ಪ್ರತಿ ಬಾರಿ ಪ್ರಯತ್ನಿಸಿದ್ದಾರೆ, ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಶಕ್ತಿಯಿಂದ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಕ್ರಿಕೆಟ್ನ ಅತ್ಯಂತ ಹಾರ್ಟ್ ಬ್ರೇಕ್ ಕತೆ ಎಂದರೆ ಡೇವಿಡ್ ಮಿಲ್ಲರ್. ಈ ಬಾರಿ ಅವರು ಐಸಿಸಿ ಟ್ರೋಫಿ ಗೆಲ್ತಾರಾ? ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ.